ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗೆ ಗ್ರಾಮದಲ್ಲಿ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ಪ್ರಾರಂಭಗೊಂಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಇನ್ನು ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭಕ್ಕೆ HY ಕೃಷ್ಣಾರೆಡ್ಡಿರವರು ತಾತ್ಕಾಲಿಕವಾಗಿ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಹಿಳಲಿಗೆ ಗ್ರಾಮಸ್ಥರ ಬಹುದಿನ ಬೇಡಿಕೆಯಾಗಿದ್ದ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ವಿನೀತ್ ಆಂಜಿನಪ್ಪರವರು ಮತ್ತು ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿಳಲಿಗೆ ಗ್ರಾಮದ ಹಿಳಲಿಗೆ ನಂಜಪ್ಪ, ಸೋಮಶೇಖರ್ ರೆಡ್ಡಿ, ಸಂತೋಷ್, ಪುರಸಭೆ ಸದಸ್ಯರಾದ ಹಿಳಲಿಗೆ ಕೃಷ್ಣಾರೆಡ್ಡಿ ಮತ್ತು ಪುರಸಭೆ ಸದಸ್ಯರು ಹಾಗೂ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಹಂದೇನಹಳ್ಳಿ ಅಶೋಕ್, ನಿರ್ದೇಶಕರಾದ ಶ್ರೀನಿವಾಸ್ ರೆಡ್ಡಿ, ಕೃಷ್ಣಾರೆಡ್ಡಿ, ವೆಂಕಟರಮಣ ರೆಡ್ಡಿ, ಮುನಿರಾಜು, ಎಂ ಆಂಜಿನಪ್ಪ, ಕಿಶೋರ್ ಕುಮಾರ್, ಬಿದ್ರಗುಪ್ಪೆ ಚೆನ್ನಪ್ಪ, ತಹೇರಾ ಬಾನು, ಶ್ರೀಮತಿ ಭಾರತಿ, ರಮೇಶ್, ರಮೇಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಸುವರ್ಣ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಇವತ್ತು ಇಲ್ಲಲ್ಗೆಯಲ್ಲಿ ನ್ಯಾಯಬೆಲೆ ಅಂಗಡಿ ಏನು ಓಪನ್ ಆಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ಇಲ್ಲಲ್ಗೆ ಗ್ರಾಮಸ್ಥರು. ಅವರೇ ಕಷ್ಟಪಟ್ಟು ನಮ್ಮ ಇದಕ್ಕೆ ಬೇಕೇ ಬೇಕು ಇಲ್ಲಲ್ಗೆಗೆ, ಯಾಕಂದ್ರೆ ಅವ್ರು ಚಂದಾಪುರ ಸರ್ಕಲ್ ದಾಟ್ಕೊಂಡು ಹೋಗ್ಬೇಕಿತ್ತು. ಲಕ್ಷ್ಮೀ ಸಾಗರದವರು ಬಂದಿತ್ತು, ಅಲ್ಲೂ ಓಪನ್ ಆಗಿದೆ ಲಾಸ್ಟ್ ತಿಂಗಳು. ಇವತ್ತು ಇಲ್ಲಲ್ಗೆದಲ್ಲಿ ಓಪನ್ ಮಾಡಿದ್ದೀವಿ. ಇನ್ನೂ ಉಪಯೋಗ ಆಗುತ್ತೆ. ಇನ್ನು ಬೇರೆ ಬೇರೆ ಹಳ್ಳಿಗಳಲ್ಲೂ ನಮ್ಮ ವ್ಯಾಪ್ತಿಗೆ ಬರುವಂಥ 19 ಹಳ್ಳಿಗಳು ಇನ್ನು ಅವ್ರೂರಲ್ಲೂ ಏನಾದರೂ ಬೇಕಿದ್ರೆ ಅರ್ಜಿಗಳು ಕೊಡ್ಬೋದು. ನಾವು ಮಾಡ್ಕೊಡೋಕ್ಕೆ ಯಾವತ್ತೂ ರೆಡಿನೇ. ಗೊಬ್ಬರ ಅಂಗಡಿ ಅದೇ ಚಂದಾಪುರದಲ್ಲಿ ಬೇಕು ಅಂತ ಕೇಳಿದರೆ ಅದು ಪ್ರೊಸೆಸಿಂಗ್ ಅಲ್ಲಿದೆ, ಅದು ಮಾಡ್ತೀವಿ. ಇನ್ನಷ್ಟೇ ಅದೊಂದು ಪೆಂಡಿಂಗ್ ಇದೆ. ಅರ್ಜಿಗೆ ನಮಗೆ ಬಂದಿರೋ ಪ್ರಕಾರ ಇನ್ನು ಅದೊಂದೇ ಪೆಂಡಿಂಗು. ಆ್ಯಕ್ಚುಲಿ ಇನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಏನಾದರೂ ಇದ್ರೆ ಅರ್ಜಿಗಳು ತೊಗೊಬಂದು ಕೊಡಿ, ಏನೇ ಇದ್ರೂ ನಾವು ಮಾಡ್ಕೊಡ್ತೀವಿ. 19 ಹಳ್ಳಿಗಳಲ್ಲಿ ಅವರು ಬೇರೆಲ್ಲ ನಾವು ಡೈರೆಕ್ಟರ್ ಆಗಿರ್ಬೋದು, ಅವ್ರ ಸದಸ್ಯರು ನಾವೆಲ್ಲ ಒಂದೇ. ನಾವೇನು ಅಧ್ಯಕ್ಷರು ನಿರ್ದೇಶಕರು ಸದಸ್ಯರು ಅಂತ ಏನು ಡಿಫ್ರೆನ್ಶಿಯೇಟ್ ಏನು ಮಾಡಲ್ಲ, ಎಲ್ಲರೂ ಒಂದೇ. ಅವ್ರಿಗೆ ಏನು ಬೇಕಂದ್ರೆ ನಾವು ಇದು ಮಾಡ್ತೀವಿ, ನಮಗೂ ಏನು ಬೇಕಂದ್ರೂ ಅವ್ರಿಗೆ ಕೇಳ್ತೀವಿ. ಎಲ್ಲ ಒಟ್ಟಾಗಿದ್ದೀವಿ, ಎಲ್ಲ ಆರಾಮಾಗಿ ನಡೀತಾ ಇದೆ. ಇವತ್ತು ತಾತ್ಕಾಲಿಕವಾಗಿ ಇಲ್ಲಿ ನಡೆದಿದೆ. ಮುಂದೆ ನಮಗೆ ಜಾಗ ಸಿಕ್ಕಿದ್ರೆ ಪರ್ಮನೆಂಟ್ ಆಗಿ ನ್ಯಾಯಬೆಲೆ ಅಂಗಡಿ ಅಲ್ಲಿ ತೆರೆಯೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಎಲ್ರಿಗೂ ಧನ್ಯವಾದಗಳು. ಮಧುರಮ್ಮ ದೇವಿಯ ಕೃಪೆಯಿಂದ ಹಾಗೂ ಇಲ್ಲಲ್ಗೆ ಗ್ರಾಮದ ಎಲ್ಲ ದೇವತೆಗಳ ಕೃಪೆಯಿಂದ ಇವತ್ತು ನಮ್ಮ ಊರಿನ ಗ್ರಾಮದಲ್ಲಿ ಒಂದು ಜಾತ್ರೆಯ ಪ್ರಕಾರ ಸಂತೋಷದ ಸಮಾಚಾರ, ಒಂದು ಸುದಿನ. ಇವತ್ತು ಏನಂದ್ರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಮ್ಮೂರಿಗೆ ಬರಬೇಕಂತ ಸುಮಾರು 20-30 ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ಇವತ್ತು ಈ ದಿನ, ಈ ಸುದೈವ ದಿನ ತಾತ್ಕಾಲಿಕವಾಗಿ ಇವತ್ತು ನಮ್ಮ HY ಕೃಷ್ಣಾರೆಡ್ಡಿ ಅವರ ಒಂದು ಕೊಡುಗೆ ಮುಖಾಂತರ ಹಾಗೂ ನಮ್ಮ ಗ್ರಾಮದ ಎಲ್ಲ ಯುವಕರ ನಾಯಕರುಗಳ ಆಮೇಲೆ ಹಿರಿಯರ ಒಂದು ಆಶೀರ್ವಾದದಿಂದ ಇವತ್ತು ಈ ಹಿರಿಯ ಗ್ರಾಮದಲ್ಲಿ ಸೊಸೈಟಿಯನ್ನು ತೆರೆಯಲಾಗಿದೆ. ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಇನ್ನು ಈ ಗ್ರಾಮದಲ್ಲಿ ಇರ್ತಕ್ಕಂಥ ನಾಗರಿಕರು ನಾವು ಪರ್ಮನೆಂಟ್ ಆಗಿ ಒಂದು ಮಳಿಗೆ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಸೂಕ್ತವಾದ ಜಾಗ ನಮ್ಮ ಒಂದು ಗ್ರಾಮಸ್ಥರ ಮೇರೆಗೆ ಜಾಗವನ್ನು ಹುಡುಕಿ ಅದನ್ನ ಡಾಕ್ಯುಮೆಂಟ್ ಮಾಡಿ ಒಂದು ಸ್ವಂತ ಕಟ್ಟಡವನ್ನು ಕಟ್ಟೋದಕ್ಕೆ ರೂಪರೇಷದಲ್ಲಿ ಇದ್ದೀವಿ, ಕಾರ್ಯಕ್ರಮ ರೂಪದಲ್ಲಿ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮುಗಿಯುತ್ತೆ. ಅದೊಂದು ಆಶೀರ್ವಾದ ಇದೆ. ಅದ್ರ ಪ್ರಕಾರವಾಗಿ ಈಗ ತಾತ್ಕಾಲಿಕ ಕೊಡೋ ಜಾಗದಲ್ಲಿ ನಾಗರಿಕರು ಯಾವುದೇ ಗೊಂದಲ ಇಟ್ಕೊಳ್ಳದೆ ಸಾವಧಾನವಾಗಿ ಸರ್ತಿ ಸಾಲಿನಲ್ಲಿ ಬಂದು ದಯವಿಟ್ಟು ವೃದ್ಧರಿಗೆ, ಗರ್ಭಿಣಿಯರಿಗೆ ಅವಕಾಶ ಕೊಟ್ಟು ಮತ್ತೆ ಯುವಕರು ಸ್ವಲ್ಪ ಅವಕಾಶ ಕೊಟ್ಟು ಅವ್ರನ್ನ ಮುಂದೆ ಬಿಟ್ಟು ಕಳ್ಸ್ಕೊಳ್ಬೇಕಂತ ಮನವಿ ಮಾಡ್ತಾ, ನಮ್ಮ ಗ್ರಾಮದಲ್ಲಿ ಇವತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಏನು ಸಿಬ್ಬಂದಿ ಇತ್ತು ಹಾಗೂ ನಮ್ಮ ಡೈರೆಕ್ಟರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಆಗಮಿಸಿ ಈ ಗ್ರಾಮದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ತುಂಬಾ ಹೃದಯದಿಂದ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿ ಇನ್ನು ನಮ್ಮ ಬ್ಯಾಂಕ್ನಲ್ಲಿ, ಸಿಂಡಿಕೇಟ್ ರೈತರ ಬ್ಯಾಂಕ್ನಲ್ಲಿ ರೈತರಿಗೆ ಬೇಕಾದಂತ ಸವಲತ್ತು, ಸಾಲ ಇರ್ಬೋದು, ಚಿನ್ನದ ಸಾಲ ಇರ್ಬೋದು, ಬೆಳೆ ಸಾಲ ಇರ್ಬೋದು, ಎಲ್ಲಾ ರೂಪದ ಸಾಲಗಳು ದೊರೆಯುತ್ತದೆ ಕಡಿಮೆ ಬಡ್ಡಿ ದರದಲ್ಲಿ. ಅದನ್ನು ನಮ್ಮ ರೈತರು, ಇಲ್ಲಲ್ ಗ್ರಾಮದ ಗಂಧಾಪುರ ಗ್ರಾಮದ ರೈತರು ಸದುಪಯೋಗಪಡಿಸಿಕೊಂಡು ಉಪಯೋಗಿಸಬೇಕಂತ ಬೇಡ್ತೇನೆ. ಅದೇ ರೀತಿ ನಮ್ಮ ಚಂದಾಪುರದಲ್ಲಿ ಒಂದು ಸಿಂಡಿಕೇಟ್ ರೈತರ ಬ್ಯಾಂಕ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಹೆಚ್ಚಾಗಿ ಆ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡೋ ಮುಖಾಂತರ ಹಾಗೂ ರೈತರು, ಪಾಣಿ ಇರ್ತಕ್ಕಂಥ ರೈತರು ಸೇರ್ ಮಾಡೋ ಮುಖಾಂತರ ನಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರವಾಗಿ ದುಡಿಯೋದಕ್ಕೆ ರೈತರ ಬ್ಯಾಂಕಲ್ಲಿ ಷೇರ್ದಾರರಾಗಿ, ನಮ್ಮ ಬ್ಯಾಂಕಲ್ಲಿ ಅಕೌಂಟ್ದಾರರಾಗಿ ಈ ನಮ್ಮ ಗ್ರಾಮಕ್ಕೆ ಒಂದು ಹೆಸರು ತರಬೇಕಂತ ಬೇಡ್ಕೊಳ್ತಾ, ಇನ್ನು ನಮ್ಮ ರೈತರಿಂದನೇ ಬ್ಯಾಂಕ್ ಇರೋದು. ಅದೇ ರೀತಿ ನಮ್ಮ ಗ್ರಾಮದ ಕೆರೆಗಳು ಇವತ್ತು ಹಾಳಾಗಿದ್ದಾವೆ. ಯಾರೋ ಅಭಿವೃದ್ಧಿ ಮಾಡಕ್ ಬಂದ್ರು, ಕೆರೆಗಳನ್ನ ಅಭಿವೃದ್ಧಿ ಮಾಡಕ್ ಬಂದ್ರು, ಸರ್ಕಾರ ಇರ್ಬೋದು, ಟೆಂಡರ್ ಇರ್ಬೋದು, ಇನ್ನೊಂದು ಇರ್ಬೋದು, ಇವತ್ತು ಕೆರೆಗಳನ್ನ ಬರಡು ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದ ರೈತರಿಗೋಸ್ಕರ ಇರ್ತಕ್ಕಂಥ ಬ್ಯಾಂಕು, ರೈತರಿಗೋಸ್ಕರ ಬ್ಯಾಂಕ್ ಇರ್ತಕ್ಕಂಥ ಸಿಬ್ಬಂದಿ ಹಾಗೂ ನಮ್ಮ ಕಮಿಟಿ ಇವರಾಗ ಕೆರೆಗಳ ಕಡೆ ಗಮನ ಕೊಟ್ಟು ಏತ ನೀರಾವರಿ ಸ್ಕೀಮ್ನಲ್ಲಿ ಏನು ಸರ್ಕಾರ ಏತ ನೀರಾವರಿ ಸ್ಕೀಮ್ ಮಾಡಿದೆ ಅದ್ರ ಕಡೆ ಗಮನ ಕೊಟ್ಟು ಕೆರೆಗಳಿಗೆ ನೀರು ತುಂಬೋ ಕೆಲಸ ಮಾಡ್ಬೇಕಂತ ನಮ್ಮ ರೈತರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನಮ್ಮ ಸಿಂಡಿಕೇಟ್ ರೈತರ ಬ್ಯಾಂಕ್ಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಆಡಳಿತ ವರ್ಗಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಾಲಗಳು ಕೊಡೋ ಮುಖಾಂತರ ನಮ್ಮ ರೈತರನ್ನ ಅಭಿವೃದ್ಧಿ ಮಾಡ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾ ಈ ಸುದಯವನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕಂತ ಬೇಡ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ವೀಕ್ಷಕರಿಗೆ ಅನಂತ ಧನ್ಯವಾದಗಳು ಹೇಳ್ತಾ, ಇವತ್ತು ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ಇವತ್ತು ಇಲೆಲ್ಗೆ ಗ್ರಾಮ ಹಿತಾಸಕ್ತಿಯ ದೃಷ್ಟಿಯಿಂದ ಇವತ್ತು ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ತಾತ್ಕಾಲಿಕವಾಗಿ
ನಮ್ಮ ಕೃಷ್ಣಾರೆಡ್ಡಿ ಅವರ ಕೊಡುಗೆಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಹಕಾರ ಸಂಘ ಒಳ್ಳೆ ನ್ಯಾಯಬೆಲೆ ಅಂಗಡಿಗಳು ಮಾಡ್ತಾ ಇದ್ದಾರೆ. ಮತ್ತು ಇದ್ರ ಹಿನ್ನೆಲೆ ಲಕ್ಷ್ಮೀ ಸಾಗರದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿರ್ತಕ್ಕಂಥ ರೈತರು, ಬಡವರು, ಕೂಲಿ ಕಾರ್ಮಿಕರು ಇಲ್ಲಿಂದ ಚಂದಾಪುರಕ್ಕೆ 3-4 ಕಿಲೋಮೀಟರ್ ದೂರ ಹೋಗೋದ್ರಿಂದ, ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗೋದ್ರಿಂದ ಮತ್ತು ಖರ್ಚು ವೆಚ್ಚ ಆಗುತ್ತೆ ಅಂತ ಹೇಳ್ಬಿಟ್ಟು ಊರಲ್ಲೇ ಇವತ್ತು ನಮ್ಮ ಒಂದು ಸಿಂಡಿಕೇಟ್ ಸಹಕಾರ ತಂಡ ಒಂದು ಅಲ್ಲಲ್ಲೇ ಗ್ರಾಮದಲ್ಲಿ ಅಲ್ಲೇ ರೇಷನ್ ಕೊಡಬೇಕು ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕೊಡುಗೆ ನೀಡಿದಂಥ ಕೃಷ್ಣಾರೆಡ್ಡಿಯವರಿಗೂ ಮತ್ತು ಎಲ್ಲ ಊರಿನ ಗ್ರಾಮಸ್ಥರಿಗೂ ಇದನ್ನು ಸದುಪಯೋಗ ಕೊಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಈಗ ನಮ್ಮ ಸೋದರ ಹೇಳಿದ್ರು, ಒಂದು ಆಭರಣಗಳ ಸಾಲಗಳಾಗಿರೋ, ಇನ್ನೊಂದು ರೈತರ ಸಾಲ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಯಾವತ್ತೂ ಸದಾ ಸಿದ್ಧರಾಗಿ ನಿಮ್ಮ ಸೇವೆಗಾಗಿ ನಾವು ಇರ್ತೀರಿ. ಸಹಕಾರ ಸಂಘ ಅಂತಂದರೆ ನಿಮ್ಮಿಂದ ನಾವು, ನಮ್ಮಿಂದ ನೀವು ಅಂತೇಳಿ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾರೆ. ನಮಗೆ ಮುಖ್ಯ ಇವತ್ತು ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಸಹಾಯ ಮಾಡಿದಂಥ ಬೀಜ ಅಂಜನಪ್ಪನವರಿಗೆ ಮುಖ್ಯವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ನಮ್ಮ ಸಿಂಡಿಕೇಟ್ ಕಾರ್ಯಕಾರಿ ಮಂಡಳಿ ಮತ್ತು ನಮ್ಮ ಅಧ್ಯಕ್ಷರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಕೊಟ್ಟಿದ್ದಕ್ಕೆ ನಾವು ಬೀಜ ಅಂಜನಪ್ಪನವರು ಕೇಳ್ಕೊಂಡಾಗ ಮಂಜುನಾಥ್ ರೆಡ್ಡಿ, ಲೋಕೇಶ್, ನಂಜಪ್ಪ, ಸಂತೋಷ್ ಮುಖ್ಯವಾಗಿ ನಾವು ಕೇಳ್ಕೊಂಡಾಗ ಮಂತ್ಲಿ ಮೀಟಿಂಗ್ಗೆ ಅವ್ರು ಕರೆದು ನಮ್ಮನ್ನ ಇಲ್ಲ ಈ ಭಾಗದ ಜನರಿಗೆ ನಾವು ಅನುಕೂಲ ಮಾಡಿಕೊಡ್ಲೇಬೇಕು ಅಂತ ಕರೆದು ಮೀಟಿಂಗಲ್ಲಿ, ಮಂತ್ಲಿ ಮೀಟಿಂಗಲ್ಲಿ ಬೀಜ ಅಂಜನಪ್ಪನವರೇ ಮಾತಾಡಿ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಮ್ಮ ಇಲ್ಲಲ್ಗೆ ಸ್ಥಾಪಿಸಿರೋದಕ್ಕೆ ನಾವು ಬೀಜ ಅಂಜನಪ್ಪನವರಿಗೆ ಮುಖ್ಯವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಗುರಿ ರೈತರು ಹಾಗೂ ಗ್ರಾಹಕರ ಅಭಿವೃದ್ಧಿ. ಹಾಗಾಗಿ ಇವತ್ತು ಏನು ರೈತರ ಸಂಘಕ್ಕೆ ಸೇರಿದ ಗ್ರಾಮಗಳಲ್ಲಿ ಒಂದಾದ ಈಲಲ್ಗೆ ಗ್ರಾಮವು ಸಹ ಸೇರಿರುತ್ತೆ. ಆ ಗ್ರಾಮಕ್ಕೆ ಚಂದಾಪುರಕ್ಕೆ ಇದೇ ರೈತರ ಸೇವಾ ಸಹಕಾರ ಸಂಘದಲ್ಲಿ ಪಡಿತರವನ್ನು ತಗೊಳ್ಳಲಿಕ್ಕೆ ಇಲ್ಲಿಂದ ಸುಮಾರು 4 ಕಿಲೋಮೀಟರು ಮಹಿಳೆಯರು ಮತ್ತು ಮುದುಕರು, ಮಕ್ಕಳು ಇವರೆಲ್ಲನೂ ಸ್ವಲ್ಪ ಈ ವಾಹನ ದಟ್ಟಣೆ ಇರುವ ಕಾರಣದಿಂದ ಬಹಳ ತೊಂದರೆ ಆಗ್ತಿತ್ತು. ಆ ಕಾರಣಕ್ಕಾಗಿ ಗ್ರಾಮದ ಮುಖಂಡರಾದಂಥ ನಂಜಪ್ಪನವರು ಇರ್ಬೋದು, ಸೋಮಶೇಖರ್ ರೆಡ್ಡಿ, ಇನ್ನೂ ಹಲವಾರು ಮುಖಂಡರುಗಳ ಒಂದು ಬೇಡಿಕೆ ಮೇರೆಗೆ ಸಂಘವು ಅವರ ಮನವಿಯನ್ನು ಪುರಸ್ಕರಿಸಿ ಈ ತಾತ್ಕಾಲಿಕ ಅಂಗಡಿಯನ್ನು ತೆರೆಯಲು ಸಹಕಾರ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ಸಂಘದಲ್ಲಿ ಅನೇಕವಾದಂಥ ಸಾಲಗಳು ಕೊಡ್ತಾ ಇದ್ದಾವೆ. ಆ ಸಾಲಗಳನ್ನು ಗ್ರಾಹಕರು ಪಡ್ಕೊಂಡು ಇನ್ನಷ್ಟು ಮತ್ತಷ್ಟು ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಚಂದಾಪುರಕ್ಕೆ ಏನು ನಡ್ಕೊಂಡು ಹೋಗೋರು, ವಾಹನಗಳಲ್ಲಿ ಹೋಗ್ತಕ್ಕಂಥ ರೈತರ ಗ್ರಾಹಕರ ಒಂದು ಮುಖದ ಕಳೆಯನ್ನು ನೋಡಿ ನಮಗೆಲ್ಲ ಸಂತೋಷವಾಗ್ತಾ ಇದೆ. ಇದೇ ರೀತಿಯಾಗಿ ಮುಂದುವರಿದು ಪರ್ಮನೆಂಟ್ ಆಗಿ ಒಂದು ಅಂಗಡಿಯನ್ನು ತೆರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಗ್ರಾಮಸ್ಥರು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಸಿಂಡಿಕೇಟ್ ಬ್ಯಾಂಕಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ನಮ್ಮೂರಲ್ಲಿ 20-25 ವರ್ಷದಿಂದ ಸೊಸೈಟಿ ಅನ್ನೋದು ಇರಲಿಲ್ಲ. ಜನಗಳು ತೊಂದರೆ ಜಾಸ್ತಿ ಪಡ್ತಾ ಇದ್ರು. ಅದಕ್ಕಾಗಿ ನಾವು ಸುಮಾರು 5-6 ವರ್ಷ ಸತತ ಪ್ರಯತ್ನ ಮಾಡಿ ಈ ಸಿಂಡಿಕೇಟ್ ಬ್ಯಾಂಕ್ನ ಬೇಕೇ ಬೇಕು ನಮ್ಮೂರಿಗೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಬೇಕಾಗಿರೋದ್ರಿಂದ ಮೀಟಿಂಗಲ್ಲಿ ಮಾಡಿಗೆ ಅದು ಮೀಟಿಂಗಲ್ಲಿ ಅವರು ಸಿಂಡಿಕೇಟ್ ಬ್ಯಾಂಕ್ನ ಎಲ್ಲ ಮೆಂಬರ್ಗಳು ಇದಕ್ಕೆ ಸಪೋರ್ಟ್ ಕೊಟ್ಟು ನಮ್ಗೆ ಈ ಸೊಸೈಟಿಗೆ ಅನುಕೂಲ ಮಾಡಿರೋದಕ್ಕೆ ಆ ಸೊಸೈಟಿ ಪರವಾಗಿ ಮತ್ತೆ ನಮ್ಮೂರ ಆಂಜನೇಯನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸುದ್ದಿನ ಬರಬೇಕಾದ್ರೆ HY ಕೃಷ್ಣಾರೆಡ್ಡಿ ಅವರು ತಮ್ಮ ಸ್ವಂತ ಕಟ್ಟಡವನ್ನು ಇಂದು ತಾತ್ಕಾಲಿಕ ಅಂಗಡಿಯಾಗಿ ಮಳಿಗೆಯಾಗಿ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹೇಳುತ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಂದು ಬಿಲ್ಡಿಂಗ್ ಒಂದು ಕಟ್ಟಿ ಸ್ಥಿರವಾಗಿ ಇಲ್ಲೇ ಇರುವಂತೆ ಸ್ವಂತ ಕಟ್ಟಡವನ್ನು ಪಡಿತರ ಚೀಟಿಗೆ ವ್ಯವಸ್ಥೆ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೇವೆ. ಈ ಎಲ್ಲರೂ ಗ್ರಾಮಸ್ಥರು ಯಾವುದೇ ಗಲಾಟೆ ಇಲ್ಲದಿರ, ರಸ್ತೆಯಲ್ಲಿ ಗಾಡಿಗಳು ನಿಲ್ಲಿಸ್ದಿರ, ರಸ್ತೆಯಲ್ಲಿ ಓಡಾಡೋರಿಗೆ ತೊಂದರೆ ಇಲ್ದಿರ ಸಾಲಾಗಿ ನಿಂತು ರೇಷನನ್ನು ಪಡೆದುಕೊಳ್ಬೋದು. 1 ದಿನ ಇಲ್ದಿದ್ರು 2 ದಿನ 3 ದಿನ ಸಹ ಕೊಡಿಸ್ತೀವಿ. ಇಲ್ಲಿ ದಯವಿಟ್ಟು ಯಾರು ತೊಂದರೆ ಇಲ್ದಿರ ತೆಗೆದುಕೊಳ್ಬೇಕು. ಈ ದಿನ ನಮಗೆ HY ಕೃಷ್ಣಾರೆಡ್ಡಿ ಅವರಿಂದ ನಮ್ಮ ಗ್ರಾಮದಲ್ಲಿ ಒಂದು ಪಡಿತರ ಚೀಟಿ ತಾತ್ಕಾಲಿಕ ಅಂಗಡಿ ಪ್ರಾರಂಭವಾಗಿದೆ. ಇದನ್ನ ನಾವು ಮುಂದುವರಿಸಿಕೊಂಡು ಹೋಗೋದಕ್ಕೆ ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೇವೆ. ಇದು ಒಳ್ಳೆ ಬೆಳವಣಿಗೆ ಆಗಿದೆ. ಈ ಗ್ರಾಮದಲ್ಲಿ ಇವತ್ತು ರೇಷನ್ ಅಂಗಡಿ ತೆರವು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ HY ಕೃಷ್ಣಾರೆಡ್ಡಿ ಅವರು ಸುಮಾರಾಗಿ ಕೊಡುಗೆ ಕೊಟ್ಟಿದ್ದಾರೆ, ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ತಾತ್ಕಾಲಿಕ ಅನ್ನೋದಕ್ಕಿಂತಲೂ ಪರ್ಮನೆಂಟ್ ಆಗಿ ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆದರೂ ಕೂಡ ಕೊಟ್ಟಿದ್ದಾರೆ. ಸಾವಕಾಶವಾಗಿ
ಊರಿನ ಜನರು ತೊಂದರೆ ಇಲ್ದಿರ ನಿಧಾನವಾಗಿ ಒಬ್ಬರ ಮೇಲೆ ಒಬ್ಬರು ಬೆಳೆದಿರ ಸಾವಕಾಶವಾಗಿ ತೆಗೆದುಕೊಂಡು ರೇಷನ್ನನ್ನು ತಮ್ಮ ಇದನ್ನು ತೀರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಜೊತೆಗೆ ಇದಕ್ಕೆ ಕಾರಣಕರ್ತರಾದಂಥ ಆಂಜನಪ್ಪನವರು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಸುವರ್ಣಮ್ಮನವರು ಇದಕ್ಕೆ ಭಾಳ ಓಡಾಡಿ ಇದು ಮಾಡಿದ್ದಾರೆ ಈ ಊರಿಗೆ. ಜೊತೆಗೆ ಸೊಸೈಟಿಯವರಿಗೆ ನಾನು ಮುಖ್ಯವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಕಡೆಯದಾಗಿ ಏನೂ ಇಲ್ಲ, ಊರಿನ ಜನಗಳು ಸಾವಕಾಶವಾಗಿ ತೆಗೆದುಕೊಂಡು ರೇಷನ್ನನ್ನು ಎಲ್ರಿಗೂ ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಬೇಡ್ಕೊತೀನಿ. ಈ ದಿನ ಸುದ್ದಿನ ಹೀಲಲ್ಗೆ ಗ್ರಾಮಸ್ಥರಿಗೆ ಮುಖ್ಯವಾಗಿ ರೈತರ ಸೇವಾಕಾರ ಸಂಘ ಬ್ಯಾಂಕಿನ ದೇವೋದ್ದೇಶ ತುಂಬ ಅರ್ಥಪೂರ್ಣವಾಗಿ ನಡೀತಾ ಇದೆ. ಇದು ತುಂಬ ಒಳ್ಳೆಯ ಕೆಲಸ. ಎಲ್ಲ ಗ್ರಾಮಗಳು 19 ಹಳ್ಳಿಗಳು ಇದು ಒಳಪಟ್ಟಿದೆ. ಸದುಪಯೋಗ ಪಡ್ಕೊಂಡು ಜನಗಳು ಅದನ್ನು ಸಾವಕಾಶವಾಗಿ ಒಳಜಗಳ ಇಲ್ದಿರ ನಡ್ಕೊಂಡು ಹೋಗಲಿ. ನಮ್ಮ ಅಧ್ಯಕ್ಷರು ಯುವಕರಿದ್ದಾರೆ, ಏನಾದರೂ ಬೇಕಾದರೆ ಕೇಳೋ ಹೊತ್ತಿಗೆ ಸ್ಪಂದಿಸ್ತಾರೆ. ನಮ್ಮ ಮೇಡಮ್ ಅವರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ದೇವರಿಗೆ. ಎಲ್ಲ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯವರಿಗೂ ಮತ್ತು ಹೀಲಲ್ಗೆ ಗ್ರಾಮದ ಸದಸ್ಯರಿಗೆ ಎಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತೇನೆ. ಈ ದಿನದ ಆಹಾರ ವಿಭಾಗದ ಮಳಿಗೆಯನ್ನು ತೆರೆಯಲಾಗಿದೆ. ಈ ದಿನದ ಸ್ಥಾಪನೆಗೆ ಮುಖ್ಯ ಕಾರಣಕರ್ತರು ನಂಜಪ್ಪ ಮತ್ತು ಸಂತೋಷ್ ಅವರು. ಇದಕ್ಕೆ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಇವತ್ತಿಂದ ಈ ಒಂದು ಮೂರು ದಿವಸ ರೇಷನ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸಂಘದಿಂದ ಅವಕಾಶ ಇರುತ್ತದೆ. ಇಂದು ಹೀಲಲ್ಗೆ ಗ್ರಾಮದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ತಾತ್ಕಾಲಿಕವಾಗಿ ಉದ್ಘಾಟನೆ ಆಗಿದೆ. ಇದಕ್ಕೆ ಮುಂಚೆ 30 ವರ್ಷ ಆಗಿತ್ತು ಹೀಲಲ್ಗೆ ಗ್ರಾಮದಲ್ಲಿ ಕೊಟ್ಟು. ಈ 30 ವರ್ಷ ಆದಮೇಲೆ ಇಲ್ಲಿ ಬರೋದಕ್ಕೆ, ಇಲ್ಲಿ ತಾತ್ಕಾಲಿಕವಾಗಿ ಉದ್ಘಾಟನೆ ಮಾಡೋದಕ್ಕೆ ಶ್ರಮಿಸಿದಂತ ನಂಜಣ್ಣವರಾಗಿರ್ಬೋದು, ನಂಜಣ್ಣಿಗೆ ಸಹಕರಿಸಿದ ಎಲ್ಲ ಸ್ನೇಹಿತರಾಗಿರ್ಬೋದು, ಮತ್ತು ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರಾದ HS ನಾರಾಯಣಸ್ವಾಮಿ ಅವರು ಇರ್ಬೋದು, ಎಲ್ಲರೂ ತುಂಬಾ ಕಷ್ಟಪಟ್ಟವ್ರೆ. ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಯಾರೇ ಆಗಲಿ ಇಲ್ಲಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು, ಈ ಗಾಡಿಗಳಿಗೆ ಯಾರೇ ಆಗಲಿ ಆ ಥರ ಮನವಿ ಮಾಡ್ಕೊಡ್ಬೇಕು ಅವ್ರಿಗೆ.